ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಲಾಗ್ ಊರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಎಲ್ಲರೂ. ಕಬ್ಲಿ ಅಂತೇಳಿ ಹಾಸನ ಡಿಸ್ಟಿಕ್ಕು. ನಮ್ಮ ನಾಗಮಂಗಲದಿಂದ ಅಲ್ಲಿಗೆ 1 ಅವರ್ ಜರ್ನಿ ಆಗುತ್ತೆ. ಕಾರ್ತಿಗೆಯಲ್ಲಿ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಮತ್ತು ನಾವು ಹೊರಟಾಗ ಅರ್ಧ ಕಿಲೋಮೀಟ್ರ್ ಹಿಂದೆಯೇ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ನಾವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ. ನಡ್ಕೊಂಡು ಹೋಗಬೇಕಿತ್ತು, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಹೋಗ್ತಾಯಿದ್ವಿ. ನಾನು, ನಮ್ಮ ಮನೆಯವರು, ನನ್ನ ತಂಗಿ ಹಸ್ಬೆಂಡು, ಮಕ್ಕಳು, ಅಪ್ಪ ಅಮ್ಮ ಆಂಟಿ ಎಲ್ಲರೂ ಹೋಗ್ತಾಯಿದ್ವಿ. ಇದೆಲ್ಲ ಒಂದು ಆದಿಚುಂಚನಗಿರಿ ಮಠಕ್ಕೆ ಸೇರಿತ್ತು. ಇಲ್ಲಿ ಆದಿಚುಂಚನಗಿರಿ ಮಠ ಸಹ ಇದೆ. ನಾವು ಹೋದಾಗ ಅಲ್ಲೇ ಟೈಮ್ ಆಗಿದ್ದರಿಂದ ತೇರು ಸಹ ಮಾಡ್ತಾಯಿದ್ರು. ಕಾರ್ತಿಕೆ ಸೋಮವಾರ ಕಾರ್ತಿಕೆ ಇರೋವರೆಗೂ ಕಾರ್ತಿಕೆ ಸೋಮವಾರ ತೇರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಲಗಂಗಾಧರನಾಥ ಸ್ವಾಮೀಜಿ. ಮತ್ತು ಅಲ್ಲೇ ಪೂಜೆ ಸಾಮಾನೆಲ್ಲ ಇಸ್ಕೊತಾಯಿದ್ರು. ಕಾಯಿ ಎಲ್ಲ ಒಡೆದು ಕೊಡ್ತಾಯಿದ್ರು. ಸರಿ ಆಯಿತು ಅಂತ ನಾವು ಇಲ್ಲೇ ಪೂಜೆ ಸಾಮಾನೆಲ್ಲ ಕೊಟ್ಟು ಕಾಯೆಲ್ಲ ಒಡಿಸ್ಕೊಂಡು ಒಳಗಡೆ ಹೋದ್ವಿ ದರ್ಶನಕ್ಕೆ ಅಂತ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಏನು ರಶ್ ಇರಲಿಲ್ಲ. ಮತ್ತು ಇಲ್ಲಿ ನಂಬಿಕೆ ಒಂದು, ಅವನೇನಾದರೂ ಗಾಯ ಮಾಡಿದರೆ ಪದೇ ಪದೇ ನೋಡ್ತಾ ಇದ್ರೆ, ಸಾಯಿಸಿದ್ರೆ ಇನ್ನೊಂದು ಸಲ ಈಗ ಮಾಡಲ್ಲಪ್ಪ, ಪದೇ ಪದೇ ಕಾಣಿಸ್ಕೋಬೇಡ ಅಂತ ಕೇಳ್ಕೊಂಡು ಬರ್ತಾರೆ. ಮತ್ತು ಆ ಥರ ಆಗಲ್ಲ ಅನ್ನೋ ನಂಬಿಕೆ ಇಲ್ಲಿ. ಸರಿ ಆಯಿತು ಅಂತ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಗಂಗೆ ಪೂಜೆ ಮಾಡ್ತಾಯಿದ್ವಿ. ಗಂಗೆ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಕೂತಿದ್ವಿ. ಅಲ್ಲೆಲ್ಲ ಮಂಟಪ ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ರು. ನಿರ್ಮಲಾನಂದ ಸ್ವಾಮೀಜಿ ಸಹ ಬಂದಿದ್ದರು. ನಾವು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಮತ್ತೆ ಜಾತ್ರೆ ಕಡೆಗೆ ಬಂದ್ವಿ. ಜಾತ್ರೆ ಅಂತೂ ಸಖತ್ ಜೋರಾಗಿ ಕಟ್ಟಿದ್ರು. ಒಂದು ಅರ್ಧ ಎಕರೆ ಇತ್ತು ಅನಿಸುತ್ತೆ ಜಾತ್ರೆನೇ. ನಾವು ದೇವಸ್ಥಾನ ಎಲ್ಲ ಗಂಗೆ ಪೂಜೆ ಎಲ್ಲ ಮಾಡಿ ಈ ಕಡೆಗೆ ಬಂದ್ವಿ. ಮತ್ತು ತೇರು ಈ ಕಡೆಯಿಂದ ಹೋಗ್ತಾಯಿತ್ತು. ಸರಿ ಆಯಿತು ಅಂತ ನೋಡ್ಕೊಂಡು ನಿಂತಿದ್ವಿ. ಜನ ನೋಡ್ತಾ ಇರ್ಬೋದು, ತುಂಬ ಜನ ಇದ್ದರು. ಜಾತ್ರೆನೂ ಅಷ್ಟೇ ಒಂದು ಅರ್ಧ ಎಕರೆ ಜಾತ್ರೆ ಕಟ್ಟಿರುತ್ತೆ ಅನಿಸುತ್ತೆ. ಅಷ್ಟು ದೊಡ್ಡದಾಗಿ ಕಟ್ಟಿದ್ರು. ತುಂಬ ಜನ ಇದ್ದರು. ತುಂಬ ಚೆನ್ನಾಗಿ ಕಟ್ಟಿದ್ರು ಜಾತ್ರೆ. ಮತ್ತು ಊಟ ತಿಂಡಿ ಎಲ್ಲ ಇತ್ತು. ಅನ್ನ ಸಂತರ್ಪಣೆ ಸಹ ಇರುತ್ತೆ ದೇವಸ್ಥಾನದಿಂದ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಡೋಣ. ಬೆಂಗಳೂರು ಬೇರೆ ರಿಟರ್ನ್ ಆಗಬೇಕಿತ್ತು. ಇಲ್ಲಿಂದ ಹೋಗೋಷ್ಟರಲ್ಲಿ 6:30-7 ಗಂಟೆ ಆಗೋಗುತ್ತೆ. ಮತ್ತು ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟುಬಿಟ್ವಿ. ಮತ್ತು ಅಪ್ಪ ಅಮ್ಮ ಕಬ್ಬಿನ ಜ್ಯೂಸ್ ಏನಾದರೂ ಕುಡಿಯೋಣ ಅಂದರು. ಮತ್ತು ಅಮ್ಮ ಏನಾದ್ರು ತೊಗೋಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅಮ್ಮ ಏನಾದ್ರು ನೋಡ್ತಾಯಿರಿ ಬರ್ತೀವಿ ಅಂದ್ಬಿಟ್ಟು ನಿಂತಿದ್ವಿ ನಾವು. ಮತ್ತು ಅಲ್ಲಿ ಕಳ್ತನ ಅನ್ನೋದಾಗಲ್ಲಂತೆ ಆ ಊರಲ್ಲಿ. ಅದೊಂದು ನಂಬಿಕೆ ಊರದು. ಮತ್ತು ಅಮ್ಮ ಪಿಂಗಾಣಿ ತೊಗೊತೀನಿ ಅಂತ ತೊಗೊತಾಯಿದ್ರು. ಆಂಟಿನೂ ಅಮ್ಮನೂ ತೊಗೊಂಡ್ರು. ಇಲ್ಲಿ ಕಬ್ಬಿನ ಜ್ಯೂಸ್ ಹೇಳಿದ್ರು ನಮ್ಮ ಮನೆಯವರೆಲ್ಲ. ಕಬ್ಬಿನ ಜ್ಯೂಸ್ ಕುಡಿದ್ವಿ. ಏನು ಬೇಕಮ್ಮ? ಅಪ್ಪ ಕಡಲೆಪುರಿ ತೊಗೋಬೇಕು, ಮಂಡಕ್ಕಿ ಅಂತಾರೆ ಒಬ್ಬೊಬ್ಬರು. ನಮ್ಮ ಕಡೆ ಕಡಲೆಪುರಿ ಅಂತಾರೆ. ನಾವು ಅದೆಲ್ಲ ತೊಗೊಂಡು ನಾನು ನನ್ನ ತಂಗಿ ಸ್ವಲ್ಪ ಏನಾದರೂ ಅದು ಇದು ಸಣ್ಣ ಪುಟ್ಟ ಅಂತ ಜಾತ್ರೆ ಐಟಮ್ಗಳು ತೊಗೊಂಡು ಅಲ್ಲಿಂದ ಮತ್ತೆ ನಾವು ಬೆಂಗಳೂರಿಗೆ ಓಡಬೇಕಿತ್ತಲ್ಲ, ಹೊರಟ್ವಿ ಅಲ್ಲಿಂದ. ಇವತ್ತು ನನ್ನ ಚಿಕ್ಕ ಮಗನ ಊರಲ್ಲೇ ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ. ಹಂಗಾಗಿ ಕೇಕ್ ಕೂಡ ತರಿಸ್ಬಿಟ್ಟಿದ್ಲು ನನ್ನ ತಂಗಿ, ನನ್ನ ಬರ್ಡೇ ಅಂದ್ಬಿಟ್ಟು. ಕೇಕೆಲ್ಲ ಕಟ್ ಮಾಡಿ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.